ವಿರೋಧ ಪಕ್ಷ ನಾಯಕರು ಭಯೋತ್ಪಾದನೆ ಬಗ್ಗೆ ನಾವು ಭಯೋತ್ಪಾದನೆ ಅಂದಿಲ್ಲ, ತೆರಿಗೆ ಭಯೋತ್ಪಾದನೆ. ಅಧ್ಯಕ್ಷರೇ, ಒಬ್ಬ ಕನ್ನಡಿಗ 100 ರೂಪಾಯಿ ಇವಾಗ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಆಗಿ ಬರೋದು 13 ರೂಪಾಯಿ ಅಧ್ಯಕ್ಷರೇ. ಅದೇ ತೆರಿಗೆ ಒಬ್ಬ ಉತ್ತರ ಪ್ರದೇಶದವ್ರು ಕೊಟ್ಟರೆ ಅವರಿಗೆ ದುಪ್ಪಟ್ಟು ಹೋಗುತ್ತೆ. ಮಧ್ಯಪ್ರದೇಶ, ಬಿಹಾರು 3 ಪಟ್ಟು ಹೋಗುತ್ತೆ. ಅಂದರೆ 100 ರೂಪಾಯಿ ಕೊಟ್ಟರೆ 278, 88, 300 ಹೋಗುತ್ತೆ. ನಮ್ಗೆ 13. ನಾವು ಕೇಳ್ತಾ ಇರೋದೇನು ಅಧ್ಯಕ್ಷರೇ, ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ 100 ರೂಪಾಯಿ ವಾಪಸ್ ಕೊಡಬೇಡಿ, ಅಟ್ಲೀಸ್ಟ್ 25 ರೂಪಾಯಿ 30 ರೂಪಾಯಿ ಕೊಟ್ಟರೆ ನಾವು ಅದು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ತೆರಿಗೆ ಜಾಸ್ತಿ ಆಗುತ್ತೆ. ಈಗ ಅದು ಕೇಳೋದು ತಪ್ಪ ಅಧ್ಯಕ್ಷರೇ? ಅದು ಕೇಳಿದ್ರೆ ಇಲ್ಲ ಏನೂ ಕೊಡಲ್ಲ. ಆಮೇಲೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರು ಯಾರು ದುಪ್ಪಟ್ಟು ಪಡಿತಾ ಇದ್ದಾರೆ, ಅಲ್ಲಿ ಶಾಲೆ ಕಟ್ತಾ ಇದ್ದಾರಾ, ಅಲ್ಲಿ ಏನು IT ಕಂಪನಿಗಳು ಹೋಗ್ತಾ ಇವೆ? ನಾವು ಕೇಳೋದು ತಪ್ಪಾಗ್ತದ ಅಧ್ಯಕ್ಷರೇ? ನಮ್ಮ ಕೇಂದ್ರ ಸರ್ಕಾರದಿಂದ ಈಗ 15ನೇ ಹಣಕಾಸಿಂದು 2500 ಕೋಟಿ ರೂಪಾಯಿ ಇನ್ನೂ ಬಂದಿಲ್ಲ. 2500 crores 15 ಫೈನಾನ್ಸ್ ಏನೋ ಇನ್ನ ದುಡ್ಡು ಬಂದಿಲ್ಲ ಅಧ್ಯಕ್ಷರೇ. ಅದು ಕೇಳಬಾರ್ದ? 15,000 ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ ನಲ್ಲಿ ಕೇಂದ್ರ ಸರ್ಕಾರದ ಪಾಲು ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಹೋದ ವರ್ಷ ನಮ್ಗೆ 5,000 ಕೋಟಿ ರೂಪಾಯಿ ಕಮಿಟ್ಮೆಂಟ್ ಇತ್ತು, ನಮಗೆ ಬಂದಿದ್ದು 571 ಕೋಟಿ ರೂಪಾಯಿ. ಅದು ಕೇಳಬಾರ್ದ ಅಧ್ಯಕ್ಷರೇ? ಇದು ತೆರಿಗೆ ಭಯೋತ್ಪಾದನೆ ಅಂದ್ರೆ ಇನ್ನೇನು ಅಧ್ಯಕ್ಷರೇ? ನಮಗೆ ಬರುವಂತ ಬಂಡವಾಳ, ನಮ್ಗೆ ಬರ್ಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ಸ್ ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿಗೆ ಇನ್ಸೆಂಟಿವ್ಸ್ಗೆ ಹೋದ್ರೆ ಇಲ್ಲ, ನೀವು ಬರೇ ಗುಜರಾತಿಗೆ ಹೋಗ್ಬೇಕು, ಮಹಾರಾಷ್ಟ್ರಗೆ ಹೋಗ್ಬೇಕು, ಉತ್ತರ ಪ್ರದೇಶಿಗೆ ಹೋಗ್ಬೇಕು, ಅಸ್ಸಾಮಿಗೆ ಹೋಗ್ಬೇಕು ಅಂದ್ರೆ ಅದು ಭಯೋತ್ಪಾದನೆ ಅಲ್ವಾ ಅಧ್ಯಕ್ಷರೇ? ಈಗ IT ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ನಂಬರ್ 1 ಇದೀವಿ, ಫಾರಿನ್ ಏನು ಇನ್ವೆಸ್ಟ್ಮೆಂಟ್ಸ್ ನಲ್ಲಿ ನಂಬರ್ 1 ಇದೀವಿ, IT ಎಕ್ಸ್ಪೋರ್ಟ್ಸ್ ಅಲ್ಲಿ ಅಧ್ಯಕ್ಷರೇ ದಿಸ್ ಇಯರ್ ಐ ವಿಲ್ ಕ್ರಾಸ್ 5.5 lakh crores. 1 ರೂಪಾಯಿ ನಮ್ಗೆ ಬರೋದಿಲ್ಲ. ಆಸ್ತಿ ತೆರಿಗೆನಲ್ಲಿ ನಂಬರ್ 1 ಇದೀವಿ. ನಾವು ಏನಾದ್ರೂ ಹೆಚ್ಚು ಕೇಳಿದ್ರೆ ತಪ್ಪೇನಿದೆ? ನಾವೇನು ಎಲ್ಲಾನು ಕೇಳ್ತಾ ಇಲ್ಲಲ್ಲ, ಅದಕ್ಕೆ ನಾವು ತೆರಿಗೆ ಭಯೋತ್ಪಾದನೆ ಅಂತ ಹಾಕಿದೀವಿ. ಏನ್ ಕನ್ನಡಿಗರ ಪಾಲ್ ಕೇಳೋದು ತಪ್ಪಾಯ್ತಾ? ಅವರಿಗೆ ನಿಜವಾಗ್ಲೂ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಇಷ್ಟೆಲ್ಲ ಹೇಳ್ತಾರಲ್ಲ, ಮೋದಿ ಅವ್ರು ಗುಣಗಾನ ಹಾಡ್ತಾರಲ್ಲ, ಸರ್ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಹೋದ ಬಾರಿ ಇಡೀ ಕ್ಯಾಬಿನೆಟ್ ಎಲ್ಲ MLAಗಳು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅಧ್ಯಕ್ಷರೇ. ಪ್ರತಿಭಟನೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಲ್ MLAs ಪ್ರೊಟೆಸ್ಟೆಡ್ ಇನ್ ಫ್ರಂಟ್ ಆಫ್ ಡೆಲ್ಲಿ. ಏನಕ್ಕೆ ಅಧ್ಯಕ್ಷರೇ? ನಮ್ಗೆ ಪಾಲ್ ಬರಬೇಕಾಗಿತ್ತು NDRF ನಲ್ಲಿ, SDRF ನಲ್ಲಿ. ಸಂವಿಧಾನಿಕ ಹಕ್ಕದು ಕೊಟ್ಟಿಲ್ಲ. ವಿ ವೆಂಟ್ ಟು ಸುಪ್ರೀಂ ಕೋರ್ಟ್ ಆನ್ ದಟ್ ಟೆರರಿಸಂ. ಅವಾಗ ನಮ್ಗೆ ಸಿಕ್ತಾ, ಅದನ್ನು ದುಡ್ಡಿನ ಬಂದಿಲ್ಲ ಅಧ್ಯಕ್ಷರೇ. ಇದಕ್ಕೆ ತೆರಿಗೆ ಭಯೋತ್ಪಾದನೆ ಅಂದಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು ಅಧ್ಯಕ್ಷರೇ? ಸೊ ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಈ ಬಿಲ್ ಏನಿದೆ VB ಗ್ರಾಮ್ಜಿ ಚರ್ಚೆ ಮಾಡ್ಲಿ. ಕಾರ್ಮಿಕರ ವಿರುದ್ಧ ಇದೆ, ಪಂಚಾಯತ್ ವಿಕೇಂದ್ರೀಕರಣ ವಿರುದ್ಧ ಇದೆ, ಸಂವಿಧಾನದ ವಿರುದ್ಧ ಇದೆ, ಕರ್ನಾಟಕದ ಪ್ರಗತಿಗೆ ವಿರುದ್ಧವಾಗಿದೆ. ಅವರು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಚರ್ಚೆಗೆ ಬರ್ಬೇಕು ಹೊರತು ಹಿಂಗೆ ಅವರು ಕೇಶವ್ ಕೃಪಾಗೆ ಮತ್ತೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಲಿಕ್ಕೆ ಹಿಂಗೆ ಕನ್ನಡಿಗರಿಗೆ ಅನ್ಯಾಯ ಮಾಡಬಾರ್ದು ಇವರು.